ಅಲ್ಲಿ ಗೋವಿನ ಬಗ್ಗೆ ಹೇಳೋದಂತಂದರೆ ಚರಮೂರ್ತಿ. ಸುಮಾರು 400ಕ್ಕೂ ಹೆಚ್ಚು ಹಸುಗಳ ಸಂರಕ್ಷಣೆ ಇಲ್ಲಿ ಆಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇಷ್ಟು ದಿನ ನೀವು ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ದೇವಸ್ಥಾನಗಳ ವಿಡಿಯೋವನ್ನು ನೋಡಿದ್ರಿ. ಇವತ್ತು ನಾವು ನಿಮ್ಮನ್ನು ಸುಮಾರು 400ಕ್ಕೂ ಹೆಚ್ಚಿನ ದೇವರುಗಳು ಒಂದೇ ಜಾಗದಲ್ಲಿ ಇರುವ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಜಗದೋದ್ಧಾರಕ ಶ್ರೀಕೃಷ್ಣ, ಗೋಪಾಲಕ. ಗೋವುಗಳೆಂದರೆ ಶ್ರೀಕೃಷ್ಣನಿಗೆ ವಿಶೇಷ ಪ್ರೀತಿ. ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದು ಗೋವುಗಳನ್ನು ಹಾಗೂ ಗೋಪಾಲಕರನ್ನು ರಕ್ಷಿಸಿದ ಕಥೆಯೊಂದೇ ಸಾಕು ಶ್ರೀಕೃಷ್ಣನಿಗೆ ಗೋವುಗಳು ಮತ್ತು ಗೋಪಾಲಕರ ಮೇಲಿನ ಪ್ರೀತಿಯನ್ನು ಸಾಬೀತುಪಡಿಸಲು. ಗೋಪಾಲಕನಾಗಿದ್ದ ಶ್ರೀಕೃಷ್ಣ ಆ ಬಳಿಕ ಪಾಂಡವ ಪಾಲಕನಾಗಿ ಮಹಾಭಾರತ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ ಕತೆ ನಮಗೆಲ್ಲ ತಿಳಿದೇ ಇದೆ. ಇದು ಪುರಾಣದ ಮಾತಾಯಿತು. ನಮ್ಮ ದೇಶವು ಮೂಲತಃ ಕೃಷಿ ಪ್ರಧಾನ ದೇಶವಾಗಿದ್ದ ಕಾರಣದಿಂದ ಇಲ್ಲಿ ಗೋವುಗಳಿಗೆ ವಿಶೇಷ ಪ್ರಾಧಾನ್ಯತೆ ಮತ್ತು ಪೂಜನೀಯ ಸ್ಥಾನವಿದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ನಗರೀಕರಣದ ಪ್ರಭಾವದಿಂದಾಗಿ ನಗರಗಳಲ್ಲಿ ಮಾತ್ರವಲ್ಲದೆ ಗ್ರಾಮೀಣ ಭಾಗದಲ್ಲಿಯೂ ಸಹ ಗೋ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಕಡಿಮೆಯಾಗುತ್ತಿರುವ ಕಾರಣದಿಂದ ನಮ್ಮಲ್ಲಿ ಇಂದು ಗೋಗಳ ಸ್ಥಿತಿ ಶೋಷಣೀಯ ಸ್ಥಿತಿಗೆ ತಲುಪಿದೆ. ಹೀಗಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡುತ್ತಿರುವಂತೆ ವೃದ್ಧಾಶ್ರಮಗಳ ಸಂಖ್ಯೆಗಳ ಜೊತೆಗೆ ಗೋಶಾಲೆಗಳ ಸಂಖ್ಯೆಗಳು ಹೆಚ್ಚಾಗುತ್ತಿರುವುದನ್ನು ನಾವು ಗಮನಿಸುತ್ತಿದ್ದೇವೆ. ಬೀಡಾಡಿ ದನಗಳು, ಗೊಡ್ಡು ದನಗಳು, ಗಾಯಗೊಂಡ ದನಗಳು ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದಾಗ ಪೊಲೀಸರು ವಶಪಡಿಸಿಕೊಂಡ ದನಗಳಿಗೆಲ್ಲ ಇಂತಹ ಗೋಶಾಲೆಗಳೇ ಅಂತಿಮ ಆಸರೆ. ಈ ರೀತಿಯಾಗಿ 35 ಎಕರೆಯಷ್ಟು ವಿಶಾಲವಾದ ಪ್ರದೇಶದಲ್ಲಿ ಅನಾಥ ದನ, ಎತ್ತು, ಎಮ್ಮೆ, ಕೋಣಗಳಿಗೆ ಸುರಕ್ಷಿತ ತಾಣವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಸೋಡು ಸಮೀಪದ ಹೂವಿನಕೆರೆ ಎಂಬ ಪ್ರದೇಶದಲ್ಲಿರುವ ಕಾಮಧೇನು ಗೋ ಸಂರಕ್ಷಣಾ ಟ್ರಸ್ಟ್ ಗೋಶಾಲೆ. ಇದು ಉಡುಪಿಯ ಸೋದೆ ಮಠದ ಶ್ರೀ ವಿಶ್ವೋತ್ತಮ ಶ್ರೀಪಾದರ ಕನಸಿನ ಕೂಸು. ಸುಮಾರು 28 ವರ್ಷಗಳ ಹಿಂದೆ ಉಡುಪಿಯ ಸೋದೆ ಶ್ರೀ ವಾದಿರಾಜ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದರು ವಾದಿರಾಜ ಗುರು ಸಾರ್ವಭೌಮರ ಅವತಾರ ಕ್ಷೇತ್ರವಾದ ಹೂವಿನಕೆರೆಯಲ್ಲಿ ಒಂದು ಗೋಶಾಲೆಯನ್ನು ಸ್ಥಾಪಿಸಿ ಗೋವುಗಳ ಸಂರಕ್ಷಣೆಯನ್ನು ಮಾಡುವ ಕಾರ್ಯಕ್ಕೆ ಮುನ್ನುಡಿ ಬರೆದಿದ್ದರು. ಮೊದಲಿಗೆ 50 ಹಸುಗಳಿಂದ ಗೋಶಾಲೆ ಆರಂಭವಾಯಿತು. ನಂತರ ಅವರ ಕರಕಮಲ ಸಂಜಾತರಾದ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ತಮ್ಮ ವಿಶೇಷ ಆಸ್ಥೆಯಿಂದ ಗುರುಗಳು ಸ್ಥಾಪಿಸಿದ ಗೋಶಾಲೆಯನ್ನು ಇನ್ನಷ್ಟು ಸುಸಜ್ಜಿತವಾಗಿ ನಿರ್ಮಿಸಿ ಸುಮಾರು 450ಕ್ಕೂ ಅಧಿಕ ಗೋಗಳಿಗೆ ಆಶ್ರಯ ಒದಗಿಸಿದ್ದಾರೆ. ಈ ಕಾಮಧೇನು ಗೋ ಸಂರಕ್ಷಣಾ ಟ್ರಸ್ಟ್ ಸುಮಾರು 35 ಎಕರೆ ಜಾಗದಲ್ಲಿದೆ. ಈ ಗೋಶಾಲೆಯ ವ್ಯವಸ್ಥಾಪಕರಾಗಿ ಶ್ರೀಯುತ ನಾಗರಾಜ್ ಹೆಬ್ಬಾರ್ರವರು ಸೇವೆ ಸಲ್ಲಿಸುತ್ತಿದ್ದಾರೆ. ಗೋವುಗಳಿಗಾಗಿ 8 ಎಕರೆ ಜಾಗ ಡೆವಲಪ್ ಮಾಡಿ ಹುಲ್ಲು ಬೆಳೆಸಲು ವ್ಯವಸ್ಥೆ ಮಾಡುತ್ತಿದ್ದಾರೆ. ಈಗಾಗಲೇ 3 ಎಕರೆ ಜಾಗದಲ್ಲಿ ಡೆವಲಪ್ ಮಾಡಿ ಹುಲ್ಲು ಬೆಳೆಯುತ್ತಿದ್ದಾರೆ. ಇಲ್ಲಿ ಗೋವುಗಳ ಕೆಲಸವನ್ನು ಮಾಡಲು 8 ಜನರಿದ್ದಾರೆ.
ಈ ಗೋಶಾಲೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಗೋವುಗಳಿದ್ದು ಇವುಗಳಲ್ಲಿ ಕರುಗಳು, ಎತ್ತು, ಕೋಣಗಳು ಸಹ ಸೇರಿವೆ. ಕೆಲವು ದನಗಳು ಮಾತ್ರವೇ ಹಾಲು ನೀಡುವ ಸ್ಥಿತಿಯಲ್ಲಿದ್ದು ಉಳಿದವೆಲ್ಲವೂ ಆಶ್ರಯ ಬಯಸಿ ಬಂದಿರುವ ರಾಸುಗಳೇ ಆಗಿವೆ. ಉಡುಪಿಯ ಸೋದೆಮಠ, ಊರಿನ ಮತ್ತು ಪರ ಊರಿನ ದಾನಿಗಳ ಸಹಕಾರದಿಂದ ಈ ಗೋಶಾಲೆ ನಡೆಯುತ್ತಿದ್ದು, ಇಲ್ಲಿನ ಗೋವುಗಳಿಗೆ ನಿತ್ಯದ ಆಹಾರವಾದ ಒಣಹುಲ್ಲು, ಹಿಂಡಿ ಮತ್ತು ವೈದ್ಯಕೀಯ ವೆಚ್ಚ ಭರಿಸಲು ಹಾಗೂ ಕೆಲಸಗಾರರ ವೇತನವೂ ಸೇರಿ ತಿಂಗಳಿಗೆ ಸುಮಾರು 12 ರಿಂದ 13 ಲಕ್ಷ ಖರ್ಚು ಇದೆ. ಈ ಗೋಶಾಲೆಯಲ್ಲಿ ಬೇರೆ ಬೇರೆ ರೀತಿಯ ಹಸುಗಳಿದ್ದು ಕಣ್ಣಿಲ್ಲದ, ಕಾಲಿಲ್ಲದ ಹಸುಗಳು ಸಹ ಇವೆ. ಈಗ ನೀವು ನೋಡ್ತಾ ಇರೋದು ಕಣ್ಣಿಲ್ಲದ ಹಸು. ನಗರೀಕರಣ ಮತ್ತು ಕೃಷಿಯಿಂದ ವಿಮುಖವಾಗುತ್ತಿರುವ ಇಂದಿನ ಮನಸ್ಥಿತಿಯಲ್ಲಿ ನಿಜವಾಗಿ ಅನಾಥವಾಗುತ್ತಿರುವುದು ಸಾಕು ಪ್ರಾಣಿಗಳು. ಅದರಲ್ಲೂ ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿರುವ ದನ, ಎತ್ತು, ಎಮ್ಮೆ ಮತ್ತು ಕೋಣಗಳು. ನಮ್ಮ ಬದುಕಿಗೆ ಶಕ್ತಿ ತುಂಬುತ್ತಿದ್ದ ಗೋಸಂತತಿಗೆ ಇಂದು ಶಕ್ತಿ ತುಂಬಬೇಕಾಗಿರುವುದು ನಮ್ಮ ದೌರ್ಭಾಗ್ಯವೇ ಸರಿ. ಇಂತಹ ಅಶಕ್ತ ಗೋವುಗಳ ಸೇವೆಯಲ್ಲಿ ಕೃಷ್ಣ ಸಾಕ್ಷಾತ್ಕಾರವನ್ನು ಕಾಣುತ್ತಿರುವ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರ ಈ ಸಮಾಜಮುಖಿ ಕಾರ್ಯಕ್ಕೆ ನಾಡಿನ ಜನರ ಸಹಕಾರ ಅತ್ಯಗತ್ಯ. ಸುಂದರ ಗ್ರಾಮೀಣ ಪ್ರದೇಶದಲ್ಲಿ ಈ ಗೋಶಾಲೆ ಇರುವುದರಿಂದ ನಮ್ಮ ವಿರಾಮದ ಅವಧಿಯಲ್ಲಿ ಕುಟುಂಬ ಸದಸ್ಯರೊಂದಿಗೆ ಇಲ್ಲಿಗೆ ಹೋಗಿ ಒಂದಷ್ಟು ಸಮಯವನ್ನು ಕಳೆದು ಬಂದಲ್ಲಿ ನಿತ್ಯ ಜಂಜಾಟದಿಂದ ಬೇಸತ್ತ ಮನಸ್ಸುಗಳಿಗೆ ಚೈತನ್ಯ ತುಂಬಿದಂತಾಗುತ್ತದೆ. ಮಾತ್ರವಲ್ಲದೆ ನಮ್ಮ ಮಕ್ಕಳಿಗೆ ಹೈನುಗಾರಿಕೆ ಮತ್ತು ಪಶುಪಾಲನೆಯ ನೈಜ ದರ್ಶನವನ್ನು ಮಾಡಿಕೊಡುವಲ್ಲಿಯೂ ಇದು ಸಹಕಾರಿಯಾಗಲಿದೆ.
ಶ್ರೀಕೃಷ್ಣಾಯ ನಮಃ. ನನ್ನ ಹೆಸರು ರಮೇಶ್ ಉಪಾಧ್ಯ ಅಂತ. ಇದೇ ಈ ಗೋಶಾಲೆ ಪರಿಸರದಲ್ಲೇ ಇಲ್ಲೇ ಬೀಜಾಡಿ ಅಂತ ಒಂದು ಗ್ರಾಮ, ಅದರಲ್ಲಿ ವಾಸವಾಗಿದ್ದೇನೆ. ಇಲ್ಲಿಗೆ ಆವಾಗ ಬಂದು ಇಲ್ಲೇ ಇದ್ದು ಇಲ್ಲಿ ಏನೋ ಒಂದು ಸಾಧ್ಯ ಆದಷ್ಟು ಗೋಸೇವೆ ಮಾಡಿ ಹೋಗುವಂಥದ್ದು ನಮ್ಮ ಹವ್ಯಾಸ ಆಗಿದೆ. ಈಗ ನೀವು ನೋಡ್ತಾ ಇರುವಂಥದ್ದು ಕಾಮಧೇನು ಗೋ ಸಂರಕ್ಷಣಾ ಟ್ರಸ್ಟ್ ಅನ್ನುವಂಥ ಟ್ರಸ್ಟಿನಿಂದ ನಡೆಸಲ್ಪಡುವಂಥ ಒಂದು ಗೋಶಾಲೆ. ಸುಮಾರು 28 ವರ್ಷದ ಹಿಂದೆ ಉಡುಪಿಯ ಸೋದೆ ಮಠದ ವಿಶ್ವೋತ್ತಮ ತೀರ್ಥ ಶ್ರೀಪಾದರಿಂದ ಇದು ಪ್ರಾರಂಭ ಆಯಿತು. ಒಂದು 50 ಹಸುಗಳು ಇದ್ದು ಇಲ್ಲಿ ಗೋ ಸಂರಕ್ಷಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಸ್ವಾಮಿಗಳು ಇದನ್ನು ಶುರು ಮಾಡಿದರು. ಅಂದಿನಿಂದ ಇಂದಿನವರೆಗೆ ನಿಧಾನಗತಿಯಲ್ಲಿ ಇದು ಚೆನ್ನಾಗಿ ಬೆಳೆದು ಬಂದಿದೆ. ಇವತ್ತು ಸುಮಾರು 400ಕ್ಕೂ ಹೆಚ್ಚು ಹಸುಗಳ ಸಂರಕ್ಷಣೆ ಇಲ್ಲಿ ಆಗ್ತಾ ಇದೆ. ಇದು ಸಂರಕ್ಷಣೆ ಮಾಡ್ತಾ ಇರೋದು ಕಮರ್ಷಿಯಲ್ ಉದ್ದೇಶದಿಂದ ಅಲ್ಲ, ಯಾವುದೇ ವಾಣಿಜ್ಯ ವ್ಯವಹಾರ ಮಾಡಬೇಕು ಅನ್ನೋದಂಥದ್ದೇನಿರಲಿಲ್ಲ. ಕೇವಲ ಅನಾಥ ಹಸುಗಳಿಗೆ ಒಂದು ನೆಲೆ ಕೊಡಬೇಕು, ಅವರನ್ನು ಸಂರಕ್ಷಣೆ ಮಾಡಬೇಕು, ಅದರಿಂದ ಸಮಾಜ ಸೇವೆ ಮಾಡಬೇಕು, ಅದರಿಂದ ಭಗವಂತನ ಸೇವೆ ಮಾಡಬೇಕು, ಸಮಾಜಕ್ಕೆ ಇದರಿಂದ ಅತ್ಯಂತ ಲಾಭ ಬರಬೇಕು ಅನ್ನುವಂಥ ಉದ್ದೇಶದಿಂದ ಮಹಾನ್ ಉದ್ದೇಶದಿಂದ ಸ್ವಾಮಿಗಳು ಇದನ್ನು ಶುರು ಮಾಡಿದರು. ಮಠದ್ದೇ ಎಲ್ಲ ಜಾಗ, ಆ ಜಾಗನ ಎಲ್ಲ ಮತ್ತೆ ಭಕ್ತಾದಿಗಳು ಎಲ್ಲರೂ ಕೂಡ ಸರ್ಕಾರ ಕೂಡ ಸಹಾಯ ಮಾಡಿದೆ. ಭಕ್ತಾದಿಗಳು ಅವರ ಅನುದಾನದಿಂದ ಶುರು ಮಾಡಿದ್ದಾರೆ. ಇವತ್ತು 400ಕ್ಕಿಂತ ಹೆಚ್ಚು ಹಸುಗಳು ಇಲ್ಲಿದ್ದಾವೆ. ಇನ್ನು ಗೋಶಾಲೆಯ ನಡೆಸುವುದು ಹೇಗೆ ಸಾಧ್ಯ ಆಗ್ತಾಯಿದೆ ಅಂತಂದರೆ, ಒಂದು 4-5 ಕುಟುಂಬದವರು ಇಲ್ಲೇ ವಾಸವಾಗಿದ್ದಾರೆ. ಹಗಲು ರಾತ್ರಿ ದಿನ ಸೋಮವಾರ ಭಾನುವಾರ ಅಂತಲೂ ನೋಡ್ದೇನೆ ಇಲ್ಲಿ ಸದಾ ಅವರು ಸೇವಾರತರಾಗಿದ್ದಾರೆ. ಅವರ ಸಹಾಯತೆಯನ್ನು ನಡೀತಾ ಇದೆ. ಒಬ್ಬರು ಇಲ್ಲಿನ ವ್ಯವಸ್ಥಾಪಕರಿದ್ದಾರೆ, ನಾಗರಾಜ್ ಹೆಬ್ಬಾರ್ ಅಂತ. ಅವರು ಕೂಡ ಇಲ್ಲಿಯೇ ಪ್ರತಿದಿನ ಬರ್ತಾರೆ. ಅವರು ಯಾವ ವಾರದ ರಜೆ, ತಿಂಗಳ ರಜೆ, ಅದು ಇದು ಯಾವ ವೆಕೇಷನ್ನು ಏನೂ ನೋಡ್ತೇನೆ ಇಲ್ಲಿ ಗೋಸೇವೆಯಲ್ಲಿ ಅವರು ಸದಾ ನಿರತರಾಗಿದ್ದಾರೆ. ಹಾಗಾಗಿ ಇದು ಚೆನ್ನಾಗಿ ನಡೀತಾ ಇದೆ. ಇವತ್ತು ಇಲ್ಲಿಗೆ ಬೇಕಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಜಾಗದ ವ್ಯವಸ್ಥೆ, ಶೆಡ್ಡುಗಳ ವ್ಯವಸ್ಥೆ, ಹಟ್ಟಿಯ ವ್ಯವಸ್ಥೆ, ಗ್ರೌಂಡಿನ ವ್ಯವಸ್ಥೆ, ಅಥವಾ ಇದಕ್ಕೆಲ್ಲದಕ್ಕೂ ರಕ್ಷಣೆಗೋಸ್ಕರ ಕಾಂಪೌಂಡಿನ ವ್ಯವಸ್ಥೆ, ಇದೆಲ್ಲವೂ ನಡ್ಕೊಂಡು ಬಂದಿದೆ. ಇದುವರೆಗೆ ಕೋಟ್ಯಾಂತರ ರೂಪಾಯಿಯ ವೆಚ್ಚ ಇಲ್ಲಿ ಆಗಿದೆ. ಅದೆಲ್ಲವೂ ಚೆನ್ನಾಗಿ ನಡೆದಿದೆ. ಇನ್ನೂ ಇದು ನಡ್ತಾ ಇದೆ. ಹೀಗೆ ಇನ್ನು ಮುಂದೆ ಕೂಡ ಇದು ಭಕ್ತಾದಿಗಳ ಇದರಿಂದನೇ ನಡಿಬೇಕು ಅನ್ನೋದು ಸ್ವಾಮಿಗಳ ಉದ್ದೇಶ. ಪ್ರತಿದಿನ ಗೋಗ್ರಾಸ ಪ್ರದಾನ ಮಾಡುವಂಥದ್ದು ಕೂಡ ಭಕ್ತರ ಒಂದು ನಿತ್ಯ ಕರ್ಮಗಳಲ್ಲಿ ಸೇರಿಕೊಂಡಿರುವಂಥದ್ದು. ಹಾಗೆ ಕೂಡ ಭಕ್ತರು ಇನ್ನೂ ಕೂಡ ಎಲ್ಲ ನಮ್ಮ ಮಾಗಣೆ ಬಂಧುಗಳಾಗಲಿ ಅಥವಾ ಬೇರೆ ಹೊರ ಊರಿನವರಾಗಲಿ, ಈಗ ಹೊರ ದೇಶದವರು ಕೂಡ ಎಲ್ಲರೂ ಸಹಾಯ ಮಾಡಿ ಇವತ್ತು ಇನ್ನೂ 8 ಎಕರೆ ಜಾಗವನ್ನು ಡೆವಲಪ್ ಮಾಡಿ ಹುಲ್ಲು ಬೆಳೀಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು 3 ಎಕರೆ ಜಾಗನ ಡೆವಲಪ್ ಮಾಡಿ ಹುಲ್ಲು ಬೆಳೀತಾ ಇದ್ದಾರೆ. ಇನ್ನು ಘಟದ ಮೇಲಿಂದ ಕೂಡ ಇಲ್ಲಿಂದ ಕೂಡ ಜನರು ಹುಲ್ಲಿನ ಸಹಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಕಡಿಮೆ ಬಂದಾಗ ಮಠ ಖರೀದಿ ಕೂಡ ಮಾಡ್ತಾ ಇದೆ. ಸುಮಾರು ಈ ಒಂದು 400 ಹಸುಗಳನ್ನು ನಡೆಸಲಿಕ್ಕೆ ರಕ್ಷಣೆ ಮಾಡಬೇಕು ಅಂತಂದರೆ ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 12ರಿಂದ 13 ಲಕ್ಷ ರೂಪಾಯಿ ಖರ್ಚಿದೆ ಸ್ವಾಮಿಗಳೇ. ಅದು ಇವತ್ತಿಗೂ ನಡ್ಕೊಂಡು ಹೋಗ್ತಾ ಇದೆ. ಇದೆಲ್ಲ ಭಗವಂತನ ಇಚ್ಛೆಗೆ ಬಂದಿದ್ದರೆ ಎಲ್ಲದೂ ನಡೀತದೆ ಅಂತ. ಇನ್ನು ಗೋವಿನ ಬಗ್ಗೆ ಹೇಳೋದಂತಂದರೆ ಚರಮೂರ್ತಿ, ಭಗವಂತನ ಸೇವೆ, ಗೋವಿನ ಮುಖಾಂತರ ಭಗವಂತನ ಸೇವೆ ಮಾಡಿದರೆ ಅದು ನೇರವಾಗಿ ಭಗವಂತನಿಗೆ ಸೇರ್ತದೆ. ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಶಿಲಾಮೂರ್ತಿ, ನಮಗೆ ಎಷ್ಟು ಸನ್ನಿಧಾನ ಇದೆ ಏನೋ ನಮಗೆ ನಿಜವಾಗ್ಲೂ ದೇವರು ಕಾಣ್ತಾನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆದರೆ ಇಲ್ಲಿ ಬಂದಾಗ ಮಾತ್ರ ಸ್ವತಃ ನಾವು ಭಗವಂತನ ಮೂರ್ತಿಗಳನ್ನು ಇಲ್ಲಿ ಸೇವೆ ಮಾಡ್ಬೋದು, ಅವ್ರನ್ನ ಮುಟ್ಟಿ ಪೂಜೆ ಮಾಡ್ಬೋದು. ಮತ್ತು ಇಲ್ಲಿ ಮಡಿ ಮೈಲಿಗೆ ಜಾತಿ ಪಾತಿ ಅದು ಯಾವ ಗೊಂದಲವೂ ಇಲ್ಲ. ಹಗಲು ರಾತ್ರಿ ದಿನ ಬೆಳಿಗ್ಗೆ ಸಂಜೆ ಅನ್ನುವಂಥ ಯಾವ ಗೊಂದಲವೂ ಇಲ್ಲ. ಇದೆಲ್ಲವನ್ನು ಇಲ್ಲಿ ನಾವು ಸ್ವತಃ ನಮ್ಮ ಕೈಯಾರೆ ಮಾಡ್ಬೋದು. ಇದು ನಿಜವಾದ ಒಂದು ಸಮಾಜ ಸೇವೆ. ಈ ಸಮಾಜ ಸೇವೆಯನ್ನೇ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದು ನಿಜವಾದ ಸಮರ್ಪಣೆ ಆಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಇದು ಮತ್ತೆ 4 ಜನರಿಗೆ ಗೊತ್ತಾಗಬೇಕು ಈ ರೀತಿಯಾಗಿ ಇಲ್ಲಿ ಒಂದು ಸೇವೆಗೆ ಅವಕಾಶ ಇದೆ ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರ ನಾವು 4 ಜನರ ಹತ್ರ ಭೇಟಿ ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಅವರು ಏನೋ ಕೈಲಾದ ಸಹಾಯನೂ ಮಾಡ್ತಾ ಇರ್ತಾರೆ. ಹಾಗೆ ಗೋಶಾಲೆ ಅನ್ನುವಂಥದ್ದು ಸ್ವಾಮಿಗಳು ಶುರು ಮಾಡಿದರು. ಆದರೆ ಇದು ನಡಿಬೇಕಾದ್ದು ನಮ್ಮಿಂದನೇ ನಡಿಬೇಕು, ನಮ್ಮದೇ ಕರ್ತವ್ಯ. ನಾವು ನಿಜಕ್ಕೂ ಆದರೆ ಮನೆಯಲ್ಲೇ ಗೋವುಗಳನ್ನು ಇಟ್ಟು ನಾವು ಸೇವೆ ಮಾಡಬೇಕು, ಅದು ನಮ್ಮ ಆದ್ಯ ಕರ್ತವ್ಯ. ಇವತ್ತು ಸಾಮಾಜಿಕ ಪರಿಸ್ಥಿತಿ ಹಾಗಿಲ್ಲ, ಮನೆಯಲ್ಲಿ ಇಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಹೀಗೆ ಯಾರಾದರೂ ಮಾಡುವವರಿದ್ದರೆ ಅವರಿಗೆ ಒಂದು ದ್ರವ್ಯ ರೂಪದಲ್ಲಿ ಆದರೂ ಏನಾದರೂ ಒಂದು ಸಹಾಯ ಮಾಡೋದು ಕೂಡ ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ನನ್ನ ಟೆಲಿಫೋನ್ ನಂಬರು 9820937041 ಅಂತ. ಯಾರಾದರೂ ಏನಾದರೂ ಈ ಗೋಶಾಲೆ ಬಗ್ಗೆ ಏನಾದರೂ ತಿಳುವಳಿಕೆ ಬೇಕು ಅಂತಂದರೆ ನನಗೆ ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು. ನಾವು ಅದಕ್ಕೆ ತಿಳಿದಷ್ಟು ತಿಳಿಸ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.
ಸದಸ್ಯರ ಜನ್ಮದಿನ ಸಂಭ್ರಮ, ವಿವಾಹ ವಾರ್ಷಿಕೋತ್ಸವ ಸಂಭ್ರಮ ಸೇರಿದಂತೆ ನಮ್ಮ ಮನೆಗಳಲ್ಲಿ ನಡೆಯುವ ಶುಭ ಸಮಾರಂಭಗಳ ನೆಪದಲ್ಲಿ ಈ ಗೋಶಾಲೆಯಲ್ಲಿರುವ ಅನಾಥ ಗೋವುಗಳಿಗೆ ನಮ್ಮ ಕೈಯಿಂದಾಗುವ ಸಹಕಾರವನ್ನು ನೀಡಿದಲ್ಲಿ ಇಂತಹ ಗೋಶಾಲೆಗಳನ್ನು ನಡೆಸುತ್ತಿರುವ ಸ್ವಾಮೀಜಿ ಮತ್ತು ಅವರ ಬಳಗದ ಕೈಯನ್ನು ಬಲಪಡಿಸುವಲ್ಲಿ ನಾವೆಲ್ಲ ಸಹಕರಿಸಿದಂತಾಗುತ್ತದೆ. ನೀವು ಈ ಗೋಶಾಲೆಗೆ ಯಾವಾಗ ಬೇಕಾದರೂ ಬಂದು ಸಾಕ್ಷಾತ್ ದೇವರ ರೂಪದಲ್ಲಿರುವ ಗೋವುಗಳ ದರ್ಶನ ಮಾಡಿ ಈ ಮಹತ್ತಮ ಕಾರ್ಯದಲ್ಲಿ ಮುಕ್ತ ಮನಸ್ಸಿನಿಂದ ಕೈ ಜೋಡಿಸಿ ಮುಕ್ತಿಯ ಭಾಗ್ಯ ಪಡೆಯಿರಿ ಎಂದು ನಮ್ಮ ಚಾನಲ್ನ ಪರವಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಈ ಗೋಶಾಲೆಯ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಶ್ರೀ ಕೃಷ್ಣಾರ್ಪಣಮಸ್ತು.